ಆಗಸ್ಟ್ 26 ಬೆಳಗ್ಗೆ ಟಿಬೆಟ್ ಸೈಡ್ನಲ್ಲಿ ನೇಪಾಳ್ ಬಾರ್ಡರಿನ ಆಚೆ ಒಂದು ಮ್ಯಾಸಿವ್ ಐಸ್ ಮತ್ತು ರಾಕು ಕೊಲ್ಯಾಪ್ಸ್ ಆಗುತ್ತೆ. ಆ ಇಡೀ ಡೆಬ್ರಿಸು ಕಣಿವೆಗೆ ಬಿದ್ದು ನದಿಗೆ ಒಂದು ಟೆಂಪರರಿ ಬ್ಲಾಕೇಜ್ ನ ಕ್ರಿಯೇಟ್ ಮಾಡಿರುತ್ತೆ. ಅದರಿಂದ ನೀರು ತುಂಬಿಕೊಂಡು ಸ್ಟೋರ್ ಆಗಿ ಒಂದು ಲೇಕ್ ಆಗುತ್ತೆ. ಆಮೇಲೆ ಅಲ್ಲಿ ಸ್ಟೋರ್ ಆಗಿದ್ದ ಎಲ್ಲಾ ನೀರು ಒಂದು ಡ್ಯಾಮ್ ಎಕ್ಸ್ಪ್ಲೋಡ್ ಆಗಿರೋ ತರ ಬರ್ಸ್ಟ್ ಆಗ್ಬಿಡುತ್ತೆ. ಒಂದು ಸರ್ಜ್ ಆಗಿ ನೇಪಾಳ್ ಕಡೆ ಹೋಗುತ್ತೆ. ಬೆಳಗ್ಗೆ 9:05ಕ್ಕೆ ಅದು ಬೋಟೋಕೇಶಿ ರಿವರ್ಗೆ ಎಂಟರ್ ಆಗುತ್ತೆ. ಸೊ ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಡೆಕ್ಸ್ಟ್ರೋ ಕನ್ನಡನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ಮೊದಲ ರಸುವಾ ಡಿಸ್ಟ್ರಿಕ್ಟ್, ರಸುವಾಗಾದಿ, ಟಿಮ್ಯೂರ್, ಸೈಬ್ರೋಬೇಶ್ರಿ, ಮನೆಗಳು, ರೋಡ್ಸ್, ಬ್ರಿಡ್ಜೆಟ್ಸ್ ಇವೆಲ್ಲ ಕಂಪ್ಲೀಟ್ ಆಗಿ ನಿಮಿಷದಲ್ಲೇ ಕಂಪ್ಲೀಟ್ ಆಗಿ ವಾಶ್ ಔಟ್ ಆಗ್ಬಿಟ್ಟಿರುತ್ತೆ. ಆದ್ರೆ ಈ ಫ್ಲಡ್ ಅಲ್ಲಿಗೆ ಸ್ಟಾಪ್ ಆಗ್ಲಿಲ್ಲ. ಬೋಟೋಕೇಶಿಯಿಂದ ತ್ರಿಶೂಲಿಯಿಂದ ನಾರಾಯಣಿ, ಒಂದು ಪರ್ವತದಲ್ಲಿ ಆದ ಆಕ್ಸಿಡೆಂಟ್ ಈಗ ಒಂದು ಇಡೀ ದೇಶದ ರಿವರ್ ಸಿಸ್ಟಮ್ ಮೇಲೆ ಕಂಪ್ಲೀಟ್ ಅಫೆಕ್ಟ್ ಮಾಡಿದೆ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಸೊ ಈ ಒಂದು ಟೈಮ್ ಲೈನ್ ನೋಡಿ, ಬೆಳಗ್ಗೆ 11:36ಕ್ಕೆ ಪುರ್ಕೆ ಬ್ರಿಡ್ಜ್ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗುತ್ತೆ. ಮಧ್ಯಾಹ್ನ 1 ಗಂಟೆಗೆ ಫ್ಲಡ್ ಮುಗ್ಲಿನ್ ದಾಟುತ್ತೆ. 3:20ಗೆ ನಾರಾಯಣಿ ದೇವಘಟ್ ಏರಿಯಾ ತಲುಪುತ್ತೆ. ಇನ್ನು 4 ಗಂಟೆ ಅಷ್ಟೊತ್ತಿಗೆ ದೇವಘಟ್ ನಲ್ಲಿ ವಾಟರ್ ಲೆವೆಲ್ ಫುಲ್ಲು ಪೀಕ್ ಆಗಿರುತ್ತೆ. ಅದಾದ್ಮೇಲೆ ಸಂಜೆ 6:30ಕ್ಕೆ ನೀರು ಕಂಪ್ಲೀಟ್ ಆಗಿ ಇಳಿಯಕ್ಕೆ ಶುರು ಆಗುತ್ತೆ. ಅಂದ್ರೆ ಬೆಳಗ್ಗೆ ಒಡೆದ ಒಂದು ಪರ್ವತ ಸಂಜೆ ಹೊತ್ತಿಗೆ 100 ಕಿಲೋಮೀಟರ್ ಗಿಂತ ಹೆಚ್ಚು ಡೌನ್ ಸ್ಟ್ರೀಮ್ ತಲುಪುತ್ತೆ. ಸುಮಾರು 10 ಗಂಟೆ ಕಾಲ ಈ ಫ್ಲಡ್ ಆಗಿರುತ್ತೆ. ಆಗಸ್ಟ್ 27ರ ಅಫಿಷಿಯಲ್ ಫಿಗರ್ಸ್ ಪ್ರಕಾರ 165 ಜನ ಸತ್ತೋಗ್ತಾರೆ. ಮತ್ತೆ 73 ಜನರುಗಳಿಗೆ ಗಾಯ ಆಗಿರ್ತದೆ. ಮತ್ತೆ ಅದರಲ್ಲಿ 826 ಜನರುಗಳು ಇನ್ನು ಮಿಸ್ಸಿಂಗ್ ಆಗಿರ್ತಾರೆ. ಆ 826 ಜನರುಗಳಲ್ಲಿ 579 ಜನರುಗಳು ಟೂರಿಸ್ಟ್ ಗಳಾಗಿರ್ತಾರೆ. ಅದರಲ್ಲಿ 466 ಜನರುಗಳು ಫಾರಿನ್ ಟೂರಿಸ್ಟ್ ಗಳಾಗಿರ್ತಾರೆ. ರೆಸ್ಕ್ಯೂ ಆಪರೇಷನ್ ಗಳು ಈಗಲೂ ನಡೀತಾ ಇದೆ. ಮತ್ತೆ ಆ ಫಾರಿನ್ ಟೂರಿಸ್ಟ್ ಗಳಲ್ಲಿ 177 ಇಂಡಿಯನ್ಸ್ ಮಿಸ್ಸಿಂಗ್ ಅಂತ ನೇಪಾಳ್ ಟೂರಿಸಂ ಬೋರ್ಡ್ ಲಿಸ್ಟ್ ಹೇಳಿದೆ. ಪ್ರೈಮ್ ಮಿನಿಸ್ಟರ್ ಮೋದಿ ಕೂಡ ನೇಪಾಳ್ ಪ್ರೈಮ್ ಮಿನಿಸ್ಟರ್ ಜೊತೆ ಮಾತಾಡಿ ಇಂಡಿಯನ್ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆಂಟ್ ಕೊಡೋಕೆ ರೆಡಿ ಇದೆ ಅಂತ ಹೇಳಿದ್ದಾರೆ. ಇದು ಜಸ್ಟ್ ಒಂದು ನೇಪಾಳ್ ಫ್ಲಡ್ ಅಲ್ಲ, ಹಿಮಾಲಯ ಎಷ್ಟು ಫ್ರಾಜೈಲ್ ಆಗಿದೆ ಅನ್ನೋದರ ಒಂದು ಬ್ರೂಟಲ್ ವಾರ್ನಿಂಗ್. ಸೊ ಈ ವಿಡಿಯೋನ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಸೊ ಈ ಇನ್ಸಿಡೆಂಟ್ ಬಗ್ಗೆ ಎಲ್ಲ ಜನರಿಗೂ ಒಂದು ಕರೆಕ್ಟ್ ಇನ್ಫಾರ್ಮೇಶನ್ ತಲುಪಲಿ.